ಈಗ ಮಹಿಳೆಯರ ಏಳಿಗೆಗೆ ಮೋದಿ ಸರ್ಕಾರದ ಸ್ಕೀಮ್ಗಳಿಂದ ಸಾಧ್ಯ ಆಗ್ತಾ ಇದೆಯಾ ಅಥವಾ ಸಿದ್ದರಾಮಯ್ಯ ಅವರ ಸರ್ಕಾರದ ಸ್ಕೀಮ್ಗಳಿಂದ ಮಹಿಳೆಯರ ಏಳಿಗೆ ಆಗ್ತಾ ಇದೆಯಾ? ತಮ್ಗೇನ್ ಅನ್ಸುತ್ತೆ? ರೈತರ ಪರವಾಗಿ ಇವತ್ತರೆಗೂ ಒಂದು ಪಾಣಿ ಮೇಲೆ ರೈತರಿಗೆ ಅಂತ ಮಾಡಿದಂತ ಮೋದಿ ಸರ್ಕಾರದ್ದು ಸವಲತ್ತು ಏನಿದೆ ಇವತ್ತು ನೇರ ಬೀಳ್ತಾ ಇರೋದು, ಅಕೌಂಟಿಗೆ ಬೀಳ್ತಾ ಇರೋದು, ಯಾವುದೇ ಮಧ್ಯವರ್ತಿಗಳಿಂದ ತಲುಪ್ತಾ ಇರೋದು ಮೋದಿ ಅವರಿಂದ. ಮತ್ತೆ ಇನ್ನೊಂದೇನಾಗಿದೆ, ಜಾತಿ ರಾಜಕಾರಣ. ಇಲ್ಲಿ ಪಕ್ಕ ಜಾತಿ ರಾಜಕಾರಣ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ನಾನೊಬ್ಬ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಇವತ್ತು 2,000 ಕೊಡ್ತಾ ಇರ್ಬೋದು, ಅದು ತಗೋತಾ ಇರ್ಬೋದು, ಅದು ಉಪಯೋಗ ಹೆಣ್ಮಕ್ಳಿಗೆ ಆಗ್ತಾ ಇರ್ಬೋದು. ಆದ್ರೆ ನೀವು ನಮ್ಮನ್ನ ಯಾವ ಸ್ಥಿತಿಲಿ ಇಡ್ತಾ ಇದ್ದೀರಾ? 2,000 ಕೊಟ್ಟು ನಮ್ಮನ್ನ ಕೂಲಿನಲ್ಲಿ ಇಡ್ತಾ ಇದ್ದೀರಾ ನೀವು? 2,000 ನಮ್ಮ ಸವಲತ್ತನ್ನ ನಾವು ದುಡಿಯುವಂತ ಶಕ್ತಿ ನಮ್ಗೆ ಹೆಣ್ಮಕ್ಳಿಗೆ ಇಲ್ವಾ? ಆದ್ರೆ ಬಸ್ಸಿನ ಆಸೆ ತೋರಿಸಿ, ನಿಮ್ ಕೊಡೋ 2,000 ಆಸೆ ತೋರಿಸಿ ನಾವು ಹೆಣ್ಮಕ್ಳು ಜೀವನ ಮಾಡ್ಬೇಕಾ? ನನ್ನ ಮಕ್ಳು ಕೆಲಸ ಕೊಡಿ, ನನ್ನ ಮಕ್ಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಸಹಕಾರ ಕೊಡಿ. ನೀವು ಈ ದೇಶಕ್ಕೆ ಏನಾದ್ರು ಕೊಡ್ಬೇಕಂದ್ರೆ ನನ್ನ ಮಕ್ಕಳು ಕೊಡಿ. ವಿದ್ಯಾಭ್ಯಾಸದ ಪಾಸ್ಗೆ ಇವತ್ತು ನಾವು ಲಕ್ಷಾಂತರ ರೂಪಾಯಿ ಕೊಡ್ತಾ ಇದೀವಿ ಮಕ್ಕಳಿಗೆ, 1,000 ರೂಪಾಯಿ ನನ್ನ ಮಕ್ಳು 2 ಜನ 3 ಜನ ಓದಿಸ್ಬೇಕಾದ್ರೆ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಬರ್ತಾ ಇದೆ. ನೀವು ಕೊಡೋ 2,000ದಿಂದ ನಾವು ಜೀವನ ಮಾಡಕ್ ಸಾಧ್ಯನಾ? ಹಾಗಾದ್ರೆ ನಮ್ ಗಂಡದಿರು ಇಷ್ಟು ವರ್ಷಗಳು ಸಾಕಿಲ್ವಾ? ಸಿದ್ದರಾಮಯ್ಯ ಕೊಡೋ 2,000ದಿಂದ ಮಾತ್ರ ನಾವು ಬದುಕ್ತಾ ಇದೀವಾ? 25,000 ಜಾಹೀರಾತು ಕೊಡ್ತಾ ಇದ್ದಾರೆ, 2,000 ಹೆಣ್ಮಕ್ಳಿಗೆ 2,000. ನಾವು ಭಿಕ್ಷಾ ಕೇಳಿದೀವ ನಿಮ್ಮನ್ನ? ನಾವು ನಿಮ್ಮನ್ನ ಭಿಕ್ಷಾ ಕೇಳಿದೀವೇನ್ರಿ? ಮುದ್ದನ್ಮೇಗೌಡ್ರಿಗೆ ಓಟ್ ಕೇಳ್ಬೇಕು ಅಂತ ಕೇಳ್ತಾರೆ, ದೇವೇಗೌಡ್ರಿಗೆ ಏನ್ ಮಾಡಿದ್ರಿ ನೀವು? ಇದೇ ದೇವೇಗೌಡರನ್ನ ಸೇರಿಸ್ಬಿಟ್ಟು ಒಬ್ಬ ಒಕ್ಕಲಿಗರಾಗಿ ನೀವು ಜಾತಿ ರಾಜಕಾರಣ ಒಂದ್ ಪಕ್ಷದಿಂದ 3 ಪಕ್ಷ ಬದಲಾಯಿಸ್ಕೊಂಡು ಬಂದ್ರೆ ಯಾಕ್ರಿ ಮುದ್ದನ್ಮೇಗೌಡ್ರಿಗೆ ನಾವು ಓಟ್ ಕೊಡ್ಬೇಕು? ದೇವೇಗೌಡರು ಏನ್ರಿ ಅನ್ಯಾಯ ಮಾಡಿದ್ರು? ನೀರಾವರಿ ಈ ದೇಶಕ್ಕೆ ತಂದವ್ರು ಯಾರು? ಯಾವ್ದಾದ್ರು ಕರಪ್ಷನ್ ಇದೆಯಾ ಈ ದೇಶದಲ್ಲಿ? ದೇವೇಗೌಡರು ಇಂತ ಇತಿಹಾಸದ ಪುಟ ತೆಗೆದು ನೋಡಿ, ದೇವೇಗೌಡರು ಏನಾದ್ರು ಕೆಟ್ಟದ್ ಮಾಡಿದ್ದಾರೆ ಅಂತ. ಮೋದಿಜಿ ಅವ್ರದ್ದು ಏನ್ ಮಾಡಿದ್ದಾರೆ? ಈ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿ ಅವ್ರು ಏನ್ ಕೆಟ್ಟದ್ ಮಾಡಿದ್ದಾರೆ? ನಾವು ಸ್ವತಂತ್ರ ಯಾರಿಗೆ ಕೊಟ್ಟಿದ್ದಾರೆ? ಸ್ವತಂತ್ರನೇ ಇವರು ಯಾರಿಗೆ ತಂದು ಕೊಟ್ಟಿದ್ದಾರೆ? ಸ್ವತಂತ್ರ ಲೂಟಿ ಹೊಡೆಯರು ಕೊಟ್ಟಿದ್ದೀರಾ? ಯಾವ್ದಾದ್ರು ಮಾಫಿಯಾಗಳು ನಿಲ್ಸಿದ್ದೀರಾ ನೀವು? ಒಬ್ಬ ರೈತ ತಾಲೂಕು ಆಫೀಸ್ ಬಂದ್ರೆ ಎಷ್ಟು ಲಂಚ ಕೊಡ್ಬೇಕು ಅಂತ ನೀವು ತಿಳ್ಕೊಂಡಿದ್ದೀರಾ? ಮಹಿಳೆಯರಿಗೆ ಕೊಟ್ಟಿದ್ರೆ ಏನು ಕೊಟ್ಟಿದ್ರಿ? ನೀವು ಕೊಡೋ ಅಕ್ಕಿಗಳು ಚೆಕ್ ಮಾಡಿದ್ದೀರೇನ್ರಿ? ಕೊಡೋ ರಾಗಿಗಳು ನೋಡಿದ್ದೀರಾ? ನೀವು ಚೆಕ್ ಮಾಡಿದ್ದೀರಾ? ಬರೀ ಮಣ್ಣು ಕಲ್ಲು ಏನ್ ರೈತರಿಗೆ ನಾವು ಕೊಡ್ತಾ ಇದೀವಿ, ಫ್ರೀ ಕೊಡ್ತಾ ಇದೀವಿ. ಏನ್ ಕೊಡ್ತಾ ಇದ್ದೀರಾ ನೀವು? ಒಬ್ಬ ರೈತ ಅವ್ನ ಮೂಟೆ ರಾಗಿ ಬೆಳೆದ್ರೆ ಅವ್ನೊಂದ್ ವರ್ಷ ಅವ್ನ ಮಕ್ಳು ಮನೆ ಮರಿಲೆಲ್ಲ ತಿಂತಾರೆ. ಹಂಗಾರೆ ನೀವು ಕೊಡೋ ಅಕ್ಕಿಲೆ ನಾವು ಜೀವನ ಮಾಡ್ತಿದೀವ? ನೀವು ಕೊಡೋ ಇಷ್ಟು ವರ್ಷ ನಾವು ಬಸ್ ಓಡಾಡಿಲ್ಲ, ನಾವು ಬಸ್ ಚಾರ್ಜ್ ನಮ್ ಗಂಡಿದ್ರೆ ನಮಗೆ ಕೊಟ್ಟಿಲ್ಲ. ಏನಕ್ ಮಾಡ್ಬೇಕು? ಒಂದು ಪಕ್ಷ ಒಕ್ಕಲಿಗರನ್ನ ನಿರ್ನಾಮವಾಗಿ ತುಳಿಯಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಒಂದು ಹಿಂದುಳಿದ ವರ್ಗದವ್ರು ಅವ್ರಿಗೆ ಏನ್ ಮಾಡಿದ್ದೀರಾ ನೀವು? ಹಿಂದುಳಿದ ವರ್ಗ ಇಷ್ಟು ಬದುಕಿಲ್ವಾ? ಯಾಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು? ಯಾರಿಗೋಸ್ಕರ? ನಮಗೋಸ್ಕರ ನೀವು ಮಾಡ್ತಾ ಇಲ್ಲ. ನಿಮ್ನ ಹೊಟ್ಟೆ ತುಂಬಿಸ್ಕೊಳಕೋಸ್ಕರ, ನೀವು ಬೇಳೆ ಬೇಯಿಸ್ಕೊಳಕೋಸ್ಕರ ಪಕ್ಷಕ್ಕೆ ಈ ತರ ದೇಶಗಳಿಗೆ ಜನಗಳಿಗೆ ನೀವು ತಲೆಗೆ ಬೂದಿಗಳು ಎರ್ಚ್ಕೊಂಡು, ಮುಖಕ್ಕೆ ಬೂದಿಗಳು ಎರ್ಚ್ಕೊಂಡು ಓಡಾಡ್ತಾ ಇದ್ದೀರಾ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೋದಿಜಿ ಅವರಂತವ್ರು ಬರ್ಬೇಕು. ಯೂತ್ ಏನಿದ್ದಾರೆ ಇನ್ನು ಮುಂದೆ ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ, ಕೆಲ್ಸಗಳಿಲ್ದ, ವಿದ್ಯಾಭ್ಯಾಸ ಮಾಡಿ BA BCom MCom ಮಾಡ್ಕೊಂಡು ಮಕ್ಳು ಓದ್ಬಿಟ್ಟು ಬೀದಿಲಿ ಬಿದ್ದಿದ್ದಾರೆ. ಇವತ್ತು ಕಡ್ಲೆಕಾಯಿ ಮರ್ತಾ ಇದ್ದಾರೆ ಮಕ್ಳು. ಇವತ್ತು ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಕ್ಕಾಗಿಲ್ಲ ಸರ್. ಇವತ್ತು ಎಲ್ಲ ಇದು ನಡೀತಾ ಇದೆ. ಹಾಗಾಗಿ ನಾವ್ ಯಾರೇ ದೇಶದಲ್ಲಿ ಯಾರು ಬಂದು ಇದು ಪಕ್ಷ ಅಲ್ಲ ನಮ್ ಸರ್. ಒಕ್ಕಲಿಗರ ಮಕ್ಕಳು ಇಲ್ಲ, ಕೊಟ್ಟಿಲ್ಲ. ವಿದ್ಯಾವಂತರ ಮಕ್ಕಳು. ನಿಮ್ ರೈಸ್ ನಿಮ್ಗಿದೆ, ನನ್ ರೈಸ್ ನನಗಿದೆ. ನಿಮ್ ರೈಸ್ ನಿಮ್ಗಿದೆ. ಜಗಳ ಬೇಡ. ಹಲೋ ಜಗಳ ಬೇಡ. ಸುಮ್ಮನೆ ಇರು. ಭಾರತ ಸಂವಿಧಾನ ಬರ್ದಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ. ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ವಿದ್ಯಾರ್ಥಿ ನಿಲಯದಾಗಿರ್ತಕ್ಕಂಥ ಮಕ್ಳಿಗೆ ಹಣ ಊಟ ಕೊಟ್ಟಿಲ್ಲಣ್ಣ ಬಿಜೆಪಿ ಸರ್ಕಾರ. ಸ್ಕಾಲರ್ಶಿಪ್ ಪೇಮೆಂಟ್ ಕೊಟ್ಟಿಲ್ಲ. ಇಡೀ ದೇಶದಾಗ ಬಿಜೆಪಿ ಲೂಟಿ. ಅಕ್ಕಿ ಕೊಡ್ತಾ ಇದಾರಲ್ಲ, ಸೋನಾ ಮಸೂರಿ ಎಲ್ಲ BPL ಕಾರ್ಡ್ ಅಕ್ಕಿ ಕೊಡ್ತಾ ಇದಾರಲ್ಲ, ಅಕ್ಕಿಲಿ ಇದು ಬರ್ತಾ ಇದೆ, ಪ್ಲಾಸ್ಟಿಕ್ ಅಕ್ಕಿ ಕೊಡ್ತಾ ಇದಾರೆ. BPL ಕಾರ್ಡ್ BPL ಕಾರ್ಡ್ ಸೋನಾ ಮಸೂರಿ ಅಲ್ರಿ, ಇದ್ರಲ್ಲಿ ಯಾಕೆ ಬರ್ತಾ ಇದೆ? ಪ್ಲಾಸ್ಟಿಕ್ ಅಕ್ಕಿ ಬರ್ತಾ ಇದೆ ಸರ್. ಸೋನಾ ಮಸೂರಿ ಅಕ್ಕಿ ಕೊಡ್ರಿ ನೀವು.
ಸ್ವತಂತ್ರಕ್ಕೆ ಅದೇ ಹೇಳ್ತಾ ಇರೋದು ಅದು. ಅವ್ರಿಗೆ ಇದೆ ಯಾರು ದೇಶಕ್ಕೋಸ್ಕರ ಬಂಡವಾಳಶಾಹಿಗಳಿಗೆ ಬಡವರಿಗೆ ಯಾರಿಗೂ ಇಲ್ಲಮ್ಮ. ಅವ್ರವ್ರ ಬೇಳೆ ಬೇಯಿಸಿ ಇವರು ಸಂಪಾದನೆ ಮಾಡ್ಕೊಂಡಾಗ ಅವರು ಮಾಡ್ತಾ ಇದ್ದಾರೆ. ನಿನಗೆ ಕಣ್ಕಿಲ್ಲಪ್ಪ, ನಾವು ನೀವೇನು ಬಿಜೆಪಿ ಏನು ಮಾಡಿಲ್ಲ. ಅವ್ರ ಸ್ವಂತ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಅದನ್ನ ಹೇಳ್ತೀನಿ ಕೇಳು. ಅವರು ಒಳ್ಳೆ ಬಿಡಿ ಇವ್ರು ಜಗಳ ಆಡ್ರಿ. ಮಧ್ಯೆ ಮಾತಾಡಿದ್ರು ಅವ್ರ ಬಗ್ಗೆ ಮಾತಾಡ್ತೀವ್ರಿ. ಎಲ್ಲರ ಬಗ್ಗೆನೂ ಮಾತಾಡಿದ್ರು. ಅನ್ಯಾಯ ಆಗೈತೆ ನಮ್ಗೆ. ನೀನೆಲ್ಲಿ ಬಂದು ನ್ಯೂಸ್ ಮಾತಾಡು. ಅವ್ರು ಮಾತಾಡ್ಬಿಡಿ. ಹೌದು ಓಲಿ ಬಿಡಿ ಇವ್ರೆ, ಅವ್ರು ಮಾತಾಡ್ಬಿಡಿ. ಸುಮ್ಮನೆ ಬಾ, ಸುಮ್ಮನೆ ಆಯ್ತು. ಸುಮ್ಮನೆ ಬಾ, ಸುಮ್ಮನೆ ಬಾ. ಅವ್ರದ್ದು ಅವ್ರು ಮಾತಾಡಿ. ಹೌದು ಹೌದು ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.